ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. ಸೋರಿಕೆಯನ್ನ ಮಾಡಿದ್ದು ಸರ್ಕಾರ, ಶಿಕ್ಷಣ ಸಚಿವರು ಅಲ್ಲ, ಕೆಳ ಹಂತದ ಕೆಲವು ನೌಕರರು ಶಾಮೀಲಾಗಿ ವ್ಯವಸ್ಥಿತ ರೂಪದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿದ ಮಾಹಿತಿ ಸುದ್ದಿ ಗೊತ್ತಾದ ತಕ್ಷಣ ಸರ್ಕಾರ ನಿರ್ದಾಕ್ಷಿಣ ಕ್ರಮ ತಗೊಂಡಿದೆ. 13 ಜನರನ್ನು ಬಂಧಿಸಿದೆ ಮತ್ತು ಮರುಪರೀಕ್ಷೆ ಯಶಸ್ವಿಯಾಗಿ ನಡೆಸಿದೆ. ಮರುಪರೀಕ್ಷೆಯನ್ನು ಯಾವುದೇ ಗೊಂದಲಕ್ಕೆ ಆಸ್ಪದವಿಲ್ಲದೆ ಮತ್ತೊಮ್ಮೆ ಸೋರಿಕೆ ಮರುಕಳಿಸದ ರೀತಿಯಲ್ಲಿ ಯಶಸ್ವಿಯಾಗಿ ಮರುಪರೀಕ್ಷೆಯನ್ನು ನಡೆಸಿದೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡೋದಕ್ಕೆ ಯಾರಿಗೂ ಅವಕಾಶ ಕೊಡೋದಿಲ್ಲ ಅನ್ನುವಂಥ ಮಾತನ್ನ ಪ್ರಧಾನಮಂತ್ರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿಯೇ ಸ್ವಯಂ ಅವರೇ ಮುತುವರ್ಜಿ ವಹಿಸಿ ವಾಯುಸೇನೆ ವಿಮಾನದ ಮೂಲಕವೇ ನೇರವಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಸುರಕ್ಷಿತವಾಗಿ ತಲುಪಿಸೋ ಕೆಲಸ ಮಾಡಿ ಅತ್ಯಂತ ಯಶಸ್ವಿಯಾಗಿ ಮರುಪರೀಕ್ಷೆ ನಡೆಸಿದ ನಂತರವೂ ಕೂಡ ಶಿಕ್ಷಣ ಸಚಿವರ ರಾಜೀನಾಮೆ ಉದ್ದೇಶ ಇಟ್ಟುಕೊಂಡು ಕೆಲವರು ಚಳವಳಿಯನ್ನು ಮಾಡ್ತಾ ಇದ್ದಾರೆ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವ ಅಧಿಕಾರ ಎಲ್ರಿಗೂ ಇದೆ, ಪ್ರಶ್ನಿಸುವ ಅಧಿಕಾರವೂ ಇದೆ.